ಮಂಜುನಾಥ್ ಅವರು ಹೇಳಿದ ಹಾಗೆ ತಹಶೀಲ್ದಾರ್ ಸಾಹೇಬರು ಸ್ವಲ್ಪ ಎಲ್ಲ ಇಲಾಖೆಗೆ ಕಟ್ಟುನಿಟ್ಟಾಗಿ ಆದೇಶವನ್ನು ಮಾಡಿ ನಮ್ಮ ಜಯಂತಿಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ಬೇಕು ಮತ್ತು ಎಲ್ಲ ಇಲಾಖೆಯಲ್ಲಿ ನಮ್ಮ ಅಂಬೇಡ್ಕರ್ ಅವರ ಫೋಟೋವನ್ನು ಯಾವ ರೀತಿ ಹಾಕೊಂಡಿರ್ತಾರೆ ಎಲ್ಲ ಆಫೀಸಿನಲ್ಲಿ ನಮ್ಮ ವಾಲ್ಮೀಕಿ ಫೋಟೋವನ್ನು ಹಾಕಿಸ್ಬೇಕು ಅಂತ ನಮ್ಮ ಸಮಾಜದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಆಫೀಸ್ನಲ್ಲಿ ನಮ್ಮ ವಾಲ್ಮೀಕಿ ಫೋಟೋವನ್ನು ಹಾಕಿರಬೇಕು ಮತ್ತು ಪ್ರತಿಯೊಂದು ನಮ್ಮ ಹುಡುಗರು ಎಲ್ಲ ಆಫೀಸ್ನಲ್ಲಿ ಪೂಜೆಯನ್ನು ಸಲ್ಲಿಸುವಂಥ ಕಟ್ಟುನಿಟ್ಟಿನ ಆದೇಶ ಮಾಡಿರಿ. ಯಾಕಂದ್ರೆ ಮೊನ್ನೆ ಒಂದು ವಾಲ್ಮೀಕಿ ಗುಡಿಯಲ್ಲಿ ಶಿಕ್ಷಣ ಇಲಾಖೆ ತೆಗೆದಾರ. ಮೊನ್ನೆ ಅಂಬೇಡ್ಕರ ಜಯಂತಿಯನ್ನು ಅವರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡೋದಕ್ಕೆ ಅವರು ಏನು ಪಶ್ಚಾತ್ತಾಪ ಬಿಟ್ಟಾರ ನಾನು ಅದು ಹೇಳೋಕ್ಕಾಗಲ್ಲ. ಆ ರೀತಿ ಆಫೀಸಲ್ಲಿ ಮಾಡ್ಕೋಬಾರ್ದು. ಮತ್ತು ಅದು ಸಮಾಜದವರು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಅದಕ್ಕೆ ತಾವು ಎಲ್ಲ ಇಲಾಖೆಗಳಿಗೆ ಪೂಜೆಯನ್ನು ಸಲ್ಲಿಸಕ್ಕೆ ಹೇಳಬೇಕು. ಮತ್ತು ತಾವು ಎಲ್ಲ ಆಫೀಸರಿಗೆ ಆದೇಶ ಮಾಡಿ ಜಯಂತಿಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಕ್ಕೆ ಒಂದು ಶಿಸ್ತಿನ ಆದೇಶ ಮಾಡಿ ಆ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ಮಾತುಗಳನ್ನು ಮೊದಲನೇದಾಗಿ ಈ ಪೂರ್ವಭಾವಿ ಸಭೆಗೆ ನೀವೆಲ್ಲರೂ ಇಷ್ಟೊಂದು ಜನ ಅತಿ ಉತ್ಸಾಹದಿಂದ ಬಂದು ಪಾಲ್ಗೊಳ್ಳೋದಕ್ಕಾಗಿ ತಾಲೂಕು ಆಡಳಿತದ ಸಮಾರಂಭದ ವಾಲ್ಮೀಕಿ ಪೂರ್ವಭಾವಿ ಸಭೆಯ ಅಧ್ಯಕ್ಷರನ್ನು ವಹಿಸಿರುವ ತಹಶೀಲ್ದಾರ್ ಸಾಹೇಬ್ರೆ, ವಾಲ್ಮೀಕಿ ಕುಲಬಾಂಧವರಾದ ಮತ್ತು ಗ್ರಾಮೀಣ ಉದ್ಯಮಿಯವರಾದ ಶಾಂತು ಶುಕ್കൂರ್ ಅವರೇ ಮತ್ತು ವಾಲ್ಮೀಕಿ ಅಧ್ಯಕ್ಷರವರೇ, ಕೊಡ್ಲಿಯವರೇ, ಪೂಜಾರವರೇ ಮತ್ತು ನನ್ನ ಎಲ್ಲ ಕುಲಬಾಂಧವರೇ, ಪ್ರತಿ ವರ್ಷದಂತೆ ಮುಂಬರುವ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಮಾನ್ಯ ತಹಶೀಲ್ದಾರ್ ಸಾಹೇಬರು ಕರೆದಿದ್ದಾರೆ. ಅವರು ಲಾಸ್ಟ್ ಟೈಮ್ ಇರಲಿಲ್ಲ, ಇವರು ಹೊಸದಾಗಿ ಬಂದಿದ್ದಾರೆ. ಸೊ ನಾವು ನೀವೆಲ್ಲರೂ ಕೂಡ ಏನಿದೆ ಲಾಸ್ಟ್ ಟೈಮು ಇಲ್ಲಿ ಸಭೆ ಸೇರಿ ಚರ್ಚೆ ಮಾಡಿ ಇವಾಗ ಸುರ್ಪುರ್ ಸಾಹೇಬ್ ಹೇಳಿದಂಗೆ ಇಲ್ಲಿ ಸಿಂಪಲ್ ಮಾಡಿ ದೇವಸ್ಥಾನ ಇದೆ, ದೊಡ್ಡ ದೇವಸ್ಥಾನ ಇದೆ, ಎಲ್ಲ ತಾಲೂಕಿನ ಎಲ್ಲ ಬಂಧು ಬಾಂಧವರು ಬರ್ತಾರೆ ಅಂತೇಳಿ ಅಲ್ಲೇ ಏನಿದೆ ವಿಜೃಂಭಣೆಯಿಂದ ಮಾಡಿದ್ವಿ. ಸೊ ಈ ಸಲನೂ ಕೂಡ ನಮ್ಮ ಒಂದು ಅನಿಸಿಕೆ, ಯಾಕಂದ್ರೆ ಅವಳಿ ತಾಲೂಕಿನಲ್ಲಿ ಬೃಹದಾಕಾರವಾಗಿರುವ ವಾಲ್ಮೀಕಿ ಗುಡಿ ಅಂತಂದ್ರೆ ಇಲ್ಕಲ್ದಲ್ಲಿ ಮಾತ್ರ. ಅದಕ್ಕೋಸ್ಕರ ಒಂದು ವರ್ಷ ಆದಂಗೆ ಇಲ್ಲಿ ಕೂಡ ಏನಿದೆ ಸಿಂಪಲ್ ಆಗಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಸರ್ಕಾರದವರು ಕೂಡ ಭಾಗಿಯಾಗಿದ್ದರು ಸಲ. ಅದೇ ತರ ಈ ಸಲನೂ ಕೂಡ ಏನಿದೆ ಮಠಕ್ಕೆ ಬಂದು ಎಲ್ಲರೂ ಕೂಡ ಜಾಯಿಂಟ್ ಆಗಿ ವಿಜೃಂಭಣೆಯನ್ನ ಮಾಡುವುದು ಉತ್ತಮ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ದಯವಿಟ್ಟು ನನಗೆ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನನ್ನ ಮಂದಿರದಲ್ಲಿ ವಾಲ್ಮೀಕಿ ಮಹರ್ಷಿಯನ್ನು ನೆನೆದುಕೊಂಡು ಮಾನ್ಯ ತಹಶೀಲ್ದಾರ್ ಅವರಿಗೆ ಈ ಅಧ್ಯಕ್ಷತೆ ವಹಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷನೂ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಆಮೇಲೆ ಕಾಟಾಚಾರಕ್ಕೆ ಮಾಡೋದಾಗಬಾರ್ದು. ಪ್ರತಿಯೊಂದು ಇಲಾಖೆಗೂ ನೀವು ಆದೇಶ ಮಾಡಬೇಕು. ಎಲ್ಲ ಸರ್ಕಾರಿ ಆಫೀಸ್ಗಳಲ್ಲಿ ಕಡ್ಡಾಯವಾಗಿ ಫೋಟೋ ಇಟ್ಟು ಅದರ ಪಕ್ಕಕ್ಕೆ ಅಂಬೇಡ್ಕರ್ ಅವ್ರದ್ದು ಫೋಟೋ ಇಟ್ಟು ವಿಜೃಂಭಣೆಯಿಂದ ಪೂಜೆ ಮಾಡಬೇಕು. ಶಾಂಪಲ್ ಮಾಡೋದು ಹಂಗ ತೋರ್ಕಿಗೋಸ್ಕರ ಮಾಡೋದು ಅಲ್ಲಿ. ಇಡೀ ದೇಶದೊಳಗ ವಾಲ್ಮೀಕಿ ಅರ್ಜರ್ ಕೊಟ್ಟಂತ ಕೊಡುಗೆ ಯಾರು ಕೊಡಕ್ ಸಾಧ್ಯನೂ ಇಲ್ಲ. ಅದಕ್ಕೆ ನಾ ಏನೇಳ್ತೀನಿ, ನೀವು ನಿಮ್ಮ ಇಲಾಖೆಯಿಂದ ಏನೇನು ಮಾಡಕ್ ಸಾಧ್ಯತೆ ಮಾಡ್ರಿ. ಆಮೇಲೆ ನಮ್ಮ ಶಾಸಕರು ಅದಾರ, ನಮ್ಮ ಸಚಿವರು ಅದಾರ, ಸಂಬಂಧಪಟ್ಟ ಸಚಿವರ ಕಡೆಯಿಂದ ಕಲಾ ತಂಡಗಳನ್ನು ತರಿಸೋದಾಗಲಿ ವಿಜೃಂಭಣೆಯಿಂದ ಮಾಡ್ಬೇಕಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹಂಚ್ಕೊಂಡಿ. ಜಯ ವಾಲ್ಮೀಕಿ. ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸುಮಾರು ಒಂದು ಅರ್ಧ ಗಂಟೆಯಿಂದ ನಾವು ವಾಲ್ಮೀಕಿ ಜಯಂತಿಯನ್ನು ಯಾವ ತರ ಆಚರಣೆ ಮಾಡಬೇಕು ಅಂತ ಡಿಸ್ಕಷನ್ ಮಾಡಿದ್ವಿ. ಇದರಲ್ಲಿ ಒಂದು 4-5 ಸಲಹೆ ಸೂಚನೆಗಳು ಬಂದಿದ್ದಾವೆ. ಕಳೆದ ಸಾರಿ ಯಾವ ತರ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರಿ ಅದೇ ತರ ಈ ವರ್ಷ ಕೂಡ ನಾವು ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡೋಣ.
ಇವೆರಡು ಸಲಹೆಗಳನ್ನ ಕೊಟ್ಟು ನೀಡಿರೋ ಹಾಗೆ ನಮ್ಮೆಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನಾವು ಅವತ್ತು ಕಟ್ಟುನಿಟ್ಟಾಗಿ ಬಂದು ಈ ಜಯಂತಿಯಲ್ಲಿ ಪಾಲ್ಗೊಳ್ಳಿ ಅಂತೇಳಿ ನಾನು ಆದೇಶವನ್ನು ಮಾಡ್ತೇನೆ. ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡಲು ಕೂಡ ಒಂದು ನಿರ್ದೇಶನಗಳನ್ನು ಕೊಡ್ತೀನಿ. ಇನ್ನೊಂದು ಒಬ್ಬ ಈ ವಾಲ್ಮೀಕಿ ಇವ್ರ ಬಗ್ಗೆ ಗೊತ್ತಿರುವಂತ ಒಬ್ಬ ಎಕ್ಸ್ಪರ್ಟ್ ಸ್ಪೀಕರ್ ಅನ್ನ ಕರೆಸಿ ಮತ್ತೆ ಸಾಂಸ್ಕೃತಿಕ ಕಲಾ ತಂಡಗಳನ್ನ ಕೊಡ್ರಿ ಅಂತ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಸೋಷಿಯಲ್ ವೆಲ್ಫೇರ್ ಎಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಮ್ಮ ಗೈಡ್ಲೈನ್ಸ್ ಕೊಡಕ್ ಬರ್ತಿದೆಯಪ್ಪ ಅಂತಂದ್ರೆ 100% ನಾನು ಕೊಡ್ತೀನಿ. ಇವತ್ತೇನು ಪೂರ್ವಭಾವಿ ಸಭೆಗೆ ನೀವು ಇಷ್ಟು ಜನ ಬಂದಿದ್ದೀರಿ, ಇದಕ್ಕಿಂತ ಹೆಚ್ಚಿನ ಜನ ಆವತ್ತು ಜಯಂತಿ ದಿನ ನೀವೆಲ್ಲರೂ ಪಾಲ್ಗೊಳ್ಳಿ. ನಮ್ಮ ಕಚೇರಿಯಲ್ಲಿ ಏನು ಜಯಂತಿ ಫೋಟೋ ಪೂಜೆಯನ್ನ ಮಾಡ್ತೀವಿ ಅಲ್ಲಿ ಪಾಲ್ಗೊಳ್ಳಿ. ಮೆರವಣಿಗೆ ಮತ್ತು ಬೇರೆ ಸ್ಟೇಜ್ ಫಂಕ್ಷನ್ ಇದೆ ಅಲ್ಲ, ಅಲ್ಲಿ ನಾನು ಕೂಡ ಬರ್ತೀನಿ. ನಮ್ಮ ಎಲ್ಲ ಅಧಿಕಾರಿಗಳನ್ನು ಬರ್ರಿ ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೀನಿ. ಎಲ್ಲರೂ ಕೂಡಿ ಈ ಒಂದು ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.